ನಾನು ಶಿಲ್ಪಾ ಮನೆ ಪಾಕಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಇವತ್ತಿನ ರೆಸಿಪಿ ಸೊಪ್ಪಿನ ಹುಳಿ. ಹಸಿರು ಸೊಪ್ಪುಗಳಲ್ಲಿ ಕಬ್ಬಿಣಾಂಶ ತುಂಬಾ ಇರುತ್ತೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಮ್ಮ ದಿನನಿತ್ಯದ ಆಹಾರದಲ್ಲಿ ಆದಷ್ಟು ಸೊಪ್ಪುಗಳನ್ನು ಸೇವಿಸಿದ್ರೆ ತುಂಬಾ ಒಳ್ಳೆಯದು. ನಾವಿವತ್ತು ಹರ್ವೆ ಸೊಪ್ಪನ್ನು ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದೇವೆ ಸಾಂಬಾರ್. ಆದ್ರೆ ಯಾವುದೇ ಸೊಪ್ಪುಗಳನ್ನು ಉಪಯೋಗಿಸ್ಕೊಂಡು ನೀವು ಸೇಮ್ ರೆಸಿಪಿ ಫಾಲೋ ಮಾಡಿ ಸಾಂಬಾರ್ ಮಾಡ್ಬೋದು. ಒಂದೇ ಸೊಪ್ಪು ಅಂತಲ್ಲ, ಹಲವಾರು ಸೊಪ್ಪುಗಳನ್ನ ಮಿಕ್ಸ್ ಮಾಡಿ ಮಿಶ್ರ ಸೊಪ್ಪುಗಳ ಸಾಂಬಾರನ್ನು ಕೂಡ ನೀವು ಇದೇ ರೆಸಿಪಿಯನ್ನು ಉಪಯೋಗಿಸಿ ಮಾಡ್ಕೊಳ್ಬಹುದು. ಏನ್ ರೆಸಿಪಿ ಅನ್ನೋದನ್ನ ನೋಡೋಣ. ಮೊದಲು ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. 2 ದೊಡ್ಡ ಕಟ್ಟು ಕೆಂಪು ಹರವೆ ಸೊಪ್ಪು ಅಥವಾ ಯಾವುದೇ ಸೊಪ್ಪು, ಅರ್ಧ ಕಪ್ ತೊಗರಿಬೇಳೆ, ಅರ್ಧ ಕಪ್ ತೆಂಗಿನ ತುರಿ, 1 ಟೀ ಸ್ಪೂನ್ ನಷ್ಟು ಹುಣಸೆ ಹಣ್ಣು ಸ್ವಲ್ಪ ನೀರಲ್ಲಿ ನೆನೆಸಿಟ್ಕೊಂಡಿರೋದು, 1/4 ಇಂಚಿನ ಸಣ್ಣ ಶುಂಠಿ ಚೂರು, 1 ಟೀ ಸ್ಪೂನ್ ಸಾಸಿವೆ, 1/4 ಟೀ ಸ್ಪೂನ್ ಮೆಂತೆ, ಅರ್ಧ ಟೀ ಸ್ಪೂನ್ ಕೊತ್ತಂಬರಿ, ಅರ್ಧ ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಅರಿಶಿಣ ಪುಡಿ, 4 ರಿಂದ 5 ಒಣಮೆಣಸು ಅಥವಾ ನಿಮ್ಮ ಖಾರಕ್ಕೆ ತಕ್ಕಷ್ಟು ಸಣ್ಣದಾಗಿ ಚೂರು ಮಾಡಿಟ್ಕೊಂಡಿರೋದು, 1 ಚಿಟಿಕೆ ಇಂಗು, 1 ಟೀ ಸ್ಪೂನ್ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಮೊದಲಿಗೆ ತೊಗರಿಬೇಳೆಯನ್ನ ಸ್ವಲ್ಪ ಅರ್ಧ ಕಪ್ ನೀರಿನಲ್ಲಿ ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ಈ ತೊಗರಿಬೇಳೆಗೆ ನಾವು ಅರಿಶಿನ ಪುಡಿ ಹಾಗೂ ಅರ್ಧ ಟೀ ಸ್ಪೂನ್ ನಷ್ಟು ಎಣ್ಣೆ ಹಾಕಿ ಪ್ರೆಷರ್ ಕುಕ್ಕರ್ ಅಲ್ಲಿ ಹೈ ಫ್ಲೇಮ್ ಅಲ್ಲಿ ದೊಡ್ಡ ಉರಿಯಲ್ಲಿ 3 ವಿಸಿಲ್ ಹಾಗೂ ಸಣ್ಣ ಉರಿಯಲ್ಲಿ 2 ವಿಸಿಲ್ ಬರೋ ತನಕ ಬೇಯಿಸಬೇಕು. ಬೇಳೆ ಪೂರ್ತಿ ಬೆಂದು ಕರಗಿ ಹೋಗೋ ತನಕ ಬೇಯಿಸಬೇಕು. ಹಾಗಾಗಿ 5 ವಿಸಿಲ್ ಬೇಕಾಗತ್ತೆ. ಬೇಳೆ ಬೇಯೋಷ್ಟರಲ್ಲಿ ನಾವು ಸೊಪ್ಪನ್ನ ಸಣ್ಣದಾಗಿ ಫೈನ್ ಚಾಪ್ ಮಾಡಿ ಹೆಚ್ಕೊಳ್ಳೋಣ. ಈ ರೀತಿ ಮುಷ್ಟಿಯಾಗಿ ಹಿಂಗೆ ಹಿಡ್ಕೊಂಡು ಸಣ್ಣದಾಗಿ ಈ ರೀತಿ ಹೆಚ್ಕೊಂಡು ಬನ್ನಿ. ಈಗ ಸೊಪ್ಪಿಗೆ ಒಂದು ಶುಂಠಿಯನ್ನ ಮಧ್ಯದಲ್ಲಿ ಹಾಕಿ 2 ಕಪ್ನಷ್ಟು ನೀರನ್ನ ಹಾಕಿ ಇದನ್ನ ಬೇಯೋದಕ್ಕೆ ಬಿಡಬೇಕು. ಮುಚ್ಚಳ ಮುಚ್ಚಿ ಒಂದು 10 ರಿಂದ 15 ನಿಮಿಷ ಬೇಯೋದಕ್ಕೆ ಬಿಡಬೇಕು. ಸೊಪ್ಪು ಮೆತ್ತಗಾಗೋವರೆಗೆ ಬೇಯಿಸಬೇಕು. ಸೊಪ್ಪು ಬೇಯೋಷ್ಟರಲ್ಲಿ ನಾವು ಮಸಾಲೆ ಪೇಸ್ಟ್ ಅನ್ನ ರುಬ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಮಿಕ್ಸಿ ಜಾರ್ಗೆ ನಾನು ತೆಂಗಿನ ತುರಿ ಹಾಗೂ ಹುಣಸೆ ಹಣ್ಣನ್ನೇ ನೆನೆಸಿಟ್ಕೊಂಡಿರೋ ನೀರಿನ ಜೊತೆನೆ ಹಾಕಿಟ್ಕೊಳ್ತೀನಿ. ಹಾಗೇನೆ ಈಗ ಒಂದು ಒಗ್ಗರಣೆ ಸೌಟಲ್ಲಿ ನಾನು ಅರ್ಧ ಟೀ ಸ್ಪೂನ್ ನಷ್ಟು ಎಣ್ಣೆಯನ್ನ ಹಾಕ್ತೀನಿ. ಈಗ ಇದಕ್ಕೆ ಮೊದಲಿಗೆ ಇಂಗು ಹಾಕೊಳ್ಳೋಣ. ಇಂಗಿನ ಜೊತೆಗೆ ಸಾಸಿವೆ, ಮೆಂತೆ, ಜೀರಿಗೆ ಹಾಗೂ ಕೊತ್ತಂಬರಿಯನ್ನ ಹಾಕಿ ಸ್ವಲ್ಪ ಕೆಂಪಗಾಗೋವರೆಗೆ 1-2 ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ. 2 ಸೆಕೆಂಡ್ ಸಾಕು, ಜಾಸ್ತಿ ಮಾಡಿದ್ರೆ ಕತ್ತು ಹೋಗುತ್ತೆ. 1-2 ಸೆಕೆಂಡ್ ಫ್ರೈ ಮಾಡ್ಕೊಂಡಾದ ತಕ್ಷಣ ನಾವು ಅದಕ್ಕೆ ನೆಕ್ಸ್ಟ್ ಒಣಮೆಣಸನ್ನು ಹಾಕೊಳ್ಳೋಣ. ಒಣಮೆಣಸು ಕ್ರಿಸ್ಪ್ ಆಗೋವರೆಗೆ ಇದನ್ನ ಇನ್ನೂ 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ಈಗ 1 ನಿಮಿಷ ಆಗಿದೆ. ಮಸಾಲೆದು ಒಳ್ಳೆ ಪರಿಮಳ ಬರ್ತಾ ಇದೆ ಹಾಗೂ ಒಣಮೆಣಸು ಗರ್ಗರಿ ಆಗಿದೆ. ಈಗ ನಾವಿದನ್ನ
ಈ ಅದೇ ತೆಂಗಿನ ತುರಿ ಇಟ್ಕೊಂಡಿರೋ ಅದೇ ಮಿಕ್ಸಿ ಜಾರ್ಗೆ ಹಾಕೊಳ್ಳಿ. ಈಗ ಇದಕ್ಕೆ ಒಂದು 1/4 ಕಪ್ನಷ್ಟು ನೀರು ಹಾಕೊಂಡು ನುಣ್ಣಗೆ ರುಬ್ಕೊಳ್ಬೇಕು. ಈಗ 15 ನಿಮಿಷ ಆಗಿದೆ. ಸೊಪ್ಪು ಮೆತ್ತಗಾಗಿದೆ, ಬೆಂದಿದೆ. ಈಗ ನಾವಿದಕ್ಕೆ ಬೆಲ್ಲ, ಉಪ್ಪು ಹಾಗೂ ಬೇಯಿಸಿಟ್ಕೊಂಡಿರೋ ಬೇಳೆ ಹಾಗೂ ನಾವು ರುಬ್ಬಿಟ್ಕೊಂಡಿರೋಂಥ ಮಿಶ್ರಣ, ರುಬ್ಬಿಟ್ಕೊಂಡಿರೋ ಮಸಾಲಾ ಪೇಸ್ಟ್ ಅನ್ನು ಹಾಕೊಳ್ಳೋಣ. ಈಗ ಎಲ್ಲದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಇದನ್ನ ಕುದಿ ಬರೋ ತನಕ ಕುದಿಸ್ಬೇಕು. ಒಂದು 2 ನಿಮಿಷ ಕುದಿ ಬಂದ ಮೇಲೆ ಇದನ್ನ ಆಫ್ ಮಾಡಬಹುದು. ಈಗ 5 ನಿಮಿಷ ಆಗಿದೆ, ಹುಳಿ ಕುದಿ ಬರ್ತಾ ಇದೆ. ಈಗ ಇದನ್ನ ಆಫ್ ಮಾಡಿ ನಾವು ಸರ್ವಿಂಗ್ ಬೌಲ್ಗೆ ತೆಕ್ಕೊಳ್ಳೋಣ. ಈಗ ಕೊನೆಯಲ್ಲಿ ನಾವು ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ. ಒಗ್ಗರಣೆಗೆ ನಾನು 1 ಟೀ ಸ್ಪೂನ್ ಅಷ್ಟು ಎಣ್ಣೆಯನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಒಂದು 2 ನಿಮಿಷ ಕಾಯೋ ತನಕ ಕಾಯಬೇಕು. ಎಣ್ಣೆ ಕಾದ ನಂತರ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಸಾಸಿವೆ ಚಟಪಟ ಅನ್ನೋ ತನಕ ಬಿಡಬೇಕು. ನಂತರ ನೆಕ್ಸ್ಟ್ ನಾವಿದಕ್ಕೆ 1 ಚಿಟಿಕೆಯಷ್ಟು ಅರಿಶಿನ ಪುಡಿ, ನಂತರ ಕೊನೆಯಲ್ಲಿ 8 ರಿಂದ 10 ಕರಿಬೇವಿನ ಎಲೆ ಹಾಗೂ 1 ಒಣಮೆಣಸು ಇದಿಷ್ಟನ್ನು ಹಾಕಿ ಗ್ಯಾಸ್ ಆಫ್ ಮಾಡಿ ಇದನ್ನ ಹೀಗೇನೆ ಒಂಚೂರು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಸಾಸಿವೆ ಚಿಟಪಿಟ ಅಂದ ತಕ್ಷಣ ಈಗ ನಾವು ಇದನ್ನ ಹುಳಿ ಮೇಲ್ಗಡೆ ಈ ರೀತಿ ಹಾಕೋಣ. ರುಚಿಯಾದ ಆರೋಗ್ಯಕರವಾದ ಸೊಪ್ಪಿನ ಹುಳಿ ರೆಡಿಯಾಗಿದೆ. ತುಂಬಾ ರುಚಿಯಾಗಿರುತ್ತೆ. ಬಿಸಿ ಅನ್ನದ ಜೊತೆಗೆ ಅಥವಾ ರಾಗಿ ಮುದ್ದೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯ್ತು ಅನ್ನೋದನ್ನ ನನಗೆ ತಿಳಿಸಿ. ನಿಮಗೆ ನನ್ನ ರೆಸಿಪಿಗಳು ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಹ್ಯಾಪಿ ಕುಕಿಂಗ್.